ಹರಿಣಿ, ನಿನ್ನ ಕೈಯಲ್ಲಿದ್ದಿದ್ದು ಉಂಗುರ ಎಲ್ಲಿ? ಅದು ಪಚ್ಚೆ ಕಲ್ಲಿನ ಉಂಗುರ ತಾನೆ? ಅದು ಉಂಗುರ. ಈಗ ಗೊತ್ತಾಯ್ತು. ಆ ಪಚ್ಚೆ ಕಲ್ಲನ್ನ ಪುಡಿ ಮಾಡಿ ಮಾಯಾ ತಿನ್ನೋ ಊಟದಲ್ಲಿ ಮಿಕ್ಸ್ ಮಾಡಿದ್ಯಾ ತಾನೆ? ಯಾಕೆ ಉತ್ತರನೇ ಇಲ್ಲ? ಯೋಚನೆ ಮಾಡ್ತಾ ಇದೀಯಾ? ಹೇಳೆ. ಅಲ್ಲ ರೀ, ನಾನೇನಕ್ಕೆ ಯೋಚನೆ ಮಾಡಿ ಉತ್ತರ ಕೊಡ್ಲಿ ಹೇಳಿ? ಅಳಿಯಂದ್ರೆ ಪ್ರಶ್ನೆ ಕೇಳಿದ್ರೆ ಹೇಗೆ ಭಯ ಪಡ್ತಿದ್ದಾಳೆ ನೋಡಿ. ಇವಳು ನಡ್ಕೊಳ್ಳೋದನ್ನ ನೋಡ್ತಾ ಇದ್ರೆ ತಪ್ಪು ಮಾಡಿರೋದ್ರಲ್ಲಿ ಅನುಮಾನನೇ ಇಲ್ಲ. ನಾವು ಕೇಳಿದ್ರೆ ಇವಳು ಬಾಯಿ ಬಿಡಲ್ಲ. ಮೊದಲೇ ಇವಳನ್ನ ಇನ್ಸ್ಪೆಕ್ಟರ್ಗೆ ಹ್ಯಾಂಡ್ ಓವರ್ ಮಾಡೋಣ. ಅವರೇ ನಿಜ ಏನು ಅಂತ ಬಾಯಿ ಬಿಡಿಸ್ತಾರೆ. ಕರ್ಕೊಂಡು ಹೋಗಿ ಇನ್ಸ್ಪೆಕ್ಟರ್ ಇವಳನ್ನ. ಊಟಕ್ಕೆ ಪಚ್ಚೆ ಕಲ್ಲನ್ನ ಪುಡಿ ಮಾಡಿ ಮಿಕ್ಸ್ ಮಾಡಿದ್ದು ನಾನು, ಹರಿಣಿ ಅಲ್ಲ. ಇದ್ರ ಬಗ್ಗೆ ನಿಂಗೆ ಗೊತ್ತಿಲ್ಲ, ಸ್ವಲ್ಪ ಸುಮ್ಮನೆ ಇರು. ಇಲ್ಲ ಹರಿಣಿ, ತಪ್ಪು ಮಾಡಿರೋದನ್ನ ಒಪ್ಕೊಳ್ತಿದ್ದೀನಿ ಅಷ್ಟೇ. ಬೆಳ್ಳಿ, ಸ್ವಲ್ಪ ಸುಮ್ಮನೆ ಇರು. ನನಗೂ ಮಾತಾಡಕ್ ಬಿಡು ಹರಿಣಿ. ಹರಿಣಿ ಅಡುಗೆ ಮಾಡಬೇಕಾದ್ರೆ ಅವಳ ಕೈಯಲ್ಲಿದ್ದಿದ್ದ ಪಚ್ಚೆ ಕಲ್ಲಿನ ಉಂಗುರನ ಅವಳಿಗೆ ಗೊತ್ತಾಗದೇ ಇರೋಗೆ ತಗೊಂಡಿದ್ದು ನಾನೇ. ಅದನ್ನು ಪುಡಿ ಮಾಡಿ ಮಾಯಕ ತಿನ್ನೋ ವೆಜ್ ಬಿರಿಯಾನಿಗೆ ಮಿಕ್ಸ್ ಮಾಡಿದ್ದು ನಾನೇ. ಅದನ್ನು ತಿಂದೆ ಮಾಯಕ ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋದು. ನಿನ್ಗೊಂಚೂರು ನಿಯತ್ತೆ ಇಲ್ವಲೆ? ಯಾಕೆ ಇಂಥ ಕೆಲಸ ಮಾಡಿದೆ? ನನ್ನ ಮುತ್ತು ಮಾವನ ಮದುವೆ ನಡೆಯೋದಕ್ಕೆ ಅಡ್ಡಿಯಾಗಿದ್ದು ಮಾಯಕನೇ. ಅದಕ್ಕೆ ನಾನು ಹೀಗೆ ಮಾಡಿದೆ. ಅವ್ರು ಬದುಕಿರೋವರೆಗೂ ನನ್ನ ಮದುವೆ ನಡೆಯಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಅವ್ರನ್ನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟೆ. ಮಾಯಕ ಸತ್ರನೇ ನಾನು ಸುಖವಾಗಿರಕ್ಕಾಗೋದು. ಅಯ್ಯೋ ಮನೆ ಹಾಳಿ, ಏನೋ ಪಾಪದೋಳು ಅಂತ ಸುಮ್ಮನೆ ಇದ್ರೆ ನನ್ನ ಮಗಳನ್ನೇ ಕೊಲ್ಲಕ್ಕೆ ಹೊರಟಿದ್ಯಲ್ಲ, ನಿನ್ನ ಸುಮ್ಮನೆ ಬಿಡ್ತೀನ? ಒಂದ್ ನಿಮಿಷ ಅತ್ತೆ. ಅತ್ತನ್ ಯಾಕಣ ತಡಿತಿದ್ಯಾ? ನೀನ್ ಮತ್ತೆ ಬೆಳ್ಳಿನ ಸಪೋರ್ಟ್ ಮಾಡ್ಬೇಡ. ಅವಳು ಮಾಡಿರೋ ತಪ್ಪನ್ನ ಒಪ್ಕೊಂಡಿದ್ದಾಳೆ ಅಂದ್ರೆ ಅವಳಿಗೆ ಹೊಡೆದು ಬಡ್ದು ಏನು ಪ್ರಯೋಜನ ಇಲ್ಲ. ಇನ್ಸ್ಪೆಕ್ಟರ್, ಬೆಳ್ಳಿನ ಅರೆಸ್ಟ್ ಮಾಡಿ, 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 ಬೆಳ್ಳಿನ ಅರೆಸ್ಟ್ ಮಾಡಿ. ಮಾವ, ನೀನ್ ಯಾವತ್ತು ನಿಜಾನೇ ಹೇಳೋದು ಅಂತ ನನಗೆ ಗೊತ್ತಿತ್ತು. ಆದ್ರೆ ಇವತ್ತು ಈ ರೀತಿ ಒಂದು ನಿಜ ಹೇಳ್ತೀಯ ಅಂತ ನಾನು ಕನ್ಸಿನಲ್ಲಿ ಯೋಚನೆ ಮಾಡಿರ್ಲಿಲ್ಲ. ಒಬ್ರನ್ನ ಕೊಲ್ಲೋ ಮಟ್ಟಕ್ಕೆ ಇಳಿತೀಯ ಅಂತ ಗೊತ್ತಿದ್ದಿದ್ರೆ ಈ ಮನೆ ಕಾಲಿಡೋಕು ಬಿಡ್ತಾ ಇರ್ಲಿಲ್ಲ. ಇನ್ಯಾವತ್ತು ನೀನು ನನ್ನ ಮುಖ ತೋರಿಸ್ಬೇಡ.
ನನಗೊಬ್ಳು ಅತ್ತೆ ಮಗಳು ಇದ್ಲು ಅನ್ನೋದೇ ಮರ್ತೋಗ್ತೀನಿ. ನಾನ್ ಸತ್ರು ಈ ಮನೆ ಕಡೆ ನೀನು ಬರಬಾರ್ದು. ಇನ್ಮೇಲೆ ನೀನು ಯಾರೋ ನಾನು ಯಾರೋ. ಈ ಮನೆಗೂ ನಿನಗೂ ಇದ್ದಿದ್ದ ಸಂಬಂಧಕ್ಕೆ ಇವತ್ತೇ ಎಳ್ಳು ಬಿಡ್ತಾ ಇದ್ದೀನಿ. ಇವಳು ತಪ್ಪು ಮಾಡಿದೀನಿ ಅಂತ ಒಪ್ಕೊಂಡಾಯ್ತಲ್ಲ, ಇನ್ನು ಯಾಕೆ ನಿಂತಿದ್ದೀರಾ ಇನ್ಸ್ಪೆಕ್ಟರ್? ಇವಳನ್ನ ಅರೆಸ್ಟ್ ಮಾಡಿ. ಓಕೆ ಮೇಡಮ್. ರೀ ಗಾಯತ್ರಿ, ಕರ್ಕೊಂಡು ಬನ್ನಿ ಅವ್ರನ್ನ. ಉಂಡು ಮನೆಗೆ ದ್ರೋಹ ಬಗೆಯವರು ಇದ್ರೆಷ್ಟು ಹೋದ್ರೆಷ್ಟು. ಇನ್ನು ಯಾವತ್ತೂ ಈ ಮನೆಯಲ್ಲಿ ಅವಳ ಬಗ್ಗೆ ಮಾತಾಡಬಾರ್ದು, ತಿಳಿತಾ? ಬೆಳ್ಳಿ, ನೀನು ಯಾಕಿಂತ ನಿರ್ಧಾರ ತಗೊಂಡೆ? ಅಯ್ಯೋ, ನಿನ್ನ ಬದಲು ನಾನು ಜೈಲಿಗೆ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಇಲ್ಲ, ನಿನ್ನನ್ನು ಈ ರೀತಿ ನೋಡೋಕೆ ನಂಗೆ ಇಷ್ಟ ಇಲ್ಲ. ಮೊದಲು ಹಾಸ್ಪಿಟ್ಲ್ನಲ್ಲಿರೋ ಆ ಮಾಯಿನ ಕತೆನ ಮುಗಿಸ್ತೀನಿ, ಆಮೇಲೆ ನಾನೇ ಬಂದು ಸರೆಂಡರ್ ಆಗ್ತೀನಿ. ಅಲ್ಲಿವರೆಗೂ ನಾನೊಂದು ತುತ್ತು ಅನ್ನನೂ ತಿನ್ನೋದಿಲ್ಲ. ಇದೇ ನನ್ನ ಕೊನೆ ನಿರ್ಧಾರ. ಮಾಯಾ, ಮಾಯಾ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕೆ? ವಿಷಯ ಕೇಳಿದ್ರೆ ನಿನಗೂ ಖುಷಿ ಆಗತ್ತೆ. ಮಾವ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು. ಪೊಲೀಸ್ನವರು ಮನೆಗೆ ಬಂದು ಬೆಳ್ಳಿನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಬೆಳ್ಳಿನ ಅರೆಸ್ಟ್ ಮಾಡಿದ್ರ? ಇದು ಹೇಗೆ ಸಾಧ್ಯ? ಹೇಗ್ ಸಾಧ್ಯ ಅಂದ್ರೆ, ಬೆಳ್ಳಿ ತಾನೇ ತಪ್ಪು ಮಾಡಿದ್ದು. ಅವಳು ಅವಳ ತಪ್ಪನ್ನ ಒಪ್ಕೊಂಡ್ಲು. ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋದ್ರು. ನೋ, ಇದರಲ್ಲಿ ಬೆಳ್ಳಿ ತಪ್ಪಿಲ್ಲ. ಅವತ್ತೇನಾಯ್ತು ಅಂದ್ರೆ, ಏ ಮಾಯಾ, ಒಂದು ಸೆಲ್ಫಿ ತಗೊಳ್ಳೋದೇನೆ? ಸೆಲ್ಫಿ ತೆಗೆದು ಫೇಸ್ಬುಕ್ಗೆ ಹಾಕಿದ್ರೆ ಮಿನಿಮಮ್ 500 ಲೈಕ್ಸ್ ಆದ್ರೂ ಬರುತ್ತೆ ನಮಗೆ, ಓಕೆನಾ? ಏ ಪೂಜಾ, ಕೊಡೆ, ನಾನು ತಗೋತೀನಿ. ಏನೇ ಮಾಯಾ, ನೀನು ತಟ್ಟೆಲಿರೋ ವೆಜ್ ಬಿರಿಯಾನಿ ಮಾತ್ರ ಪಳ ಅಂತ ಹೊಳಿತಾ ಇದೆ. ಚಿನ್ನ ವಜ್ರ ಏನಾದ್ರು ಮಿಕ್ಸ್ ಮಾಡಿದಾರಾ? ತಗೋ.
ಇದಕ್ಕೆ ಚಿನ್ನ ವಜ್ರ ಹಾಕದೇ ಇದ್ರು ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಏನೋ ಹಾಕಿದ್ದಾರೆ. ಗೊತ್ತಾಗ್ಲಿಲ್ಲ ಅಲ್ವಾ? ತೋರಿಸ್ತೀನಿ ಇರು. ಏನೇ ಮಾಯಾ, ಕೈಯಲ್ಲಿ ರಕ್ತ ಬರ್ತಾ ಇದೆ. ಇದನ್ನ ತಿಂದ್ರೆ ನಾನು ಹೀಗೆ ರಕ್ತ ಕಕ್ಕಿ ಸಾಯ್ಬೇಕನ್ನೋದೇ ಅವ್ರ ಮೇನ್ ಪ್ಲಾನ್. ಈ ಪ್ಲಾನ್ ಮಾಡಿರೋರ್ಗೆ ಒಂದು ಸರ್ಪ್ರೈಸ್ ಕೊಡೋದು ಬೇಡವಾ? ಅದಕ್ಕೇನು ಮಾಡ್ಬೇಕಂತಿದ್ಯಾ? ಆರಾಮಾಗಿ ಊಟ ಮಾಡ್ತೀನಿ. ಭಯ ಆಗ್ತದಲ್ವಾ ನಿನಗೆ? ತಲೆ ಕೆಟ್ಟಿದ್ದೀನಿ ನಿಂಗೆ. ಹೌದು, ಇವಳೇನು ಏನೋ ಮಿಕ್ಸ್ ಮಾಡಿದ್ದಾರೆ ಅಂತ ಗೊತ್ತಿದ್ದು ತಿಂತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ಈಗ ಎಲ್ರಿಗೂ ಹೇಳಿದ್ರೆ ಅಷ್ಟು ದೊಡ್ಡ ಸೌಂಡ್ ಆಗಲ್ಲ, ಬಟ್ ಇದನ್ನ ತಿಂದು ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಆಗ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀನಿ, ಪೊಲೀಸ್ ಕೇಸ್ ಆಗುತ್ತೆ, ಮುತ್ತು ಮಾವಂಗೆ ನನ್ನ ಮೇಲೆ ಸಿಂಪತಿ ಬರುತ್ತೆ. ಇದನ್ನ ಯಾರು ಮಾಡಿರ್ತಾರೆ ಅವರು ಜೈಲಿಗೆ ಹೋಗ್ತಾರೆ. ಇದು ಅವ್ರು ಮಾಡಿರೋ ಪ್ಲಾನಿಗೆ ನಾನು ಮಾಡ್ತಿರೋ ಉಲ್ಟಾ ಪ್ಲಾನ್. ಹೇಗಿದೆ? ನನಗಂತೂ ಮೈಯೆಲ್ಲ ಗಡಗಡ ಅಂತ ನಡುಗ್ತಾ ಇದೆ. ನಿನಗೇನಾದರೂ ಆದರೆ ಆಗತ್ತೆ, ತುಂಬ ನೋವು ಪಡ್ತೀನಿ, ಕಿರ್ಚಾಡ್ತೀನಿ, ರಕ್ತನೂ ಬರುತ್ತೆ. ಆಗ ನೀನು ಎಲ್ಲರನ್ನೂ ಸೇರಿಸಿ ನನ್ನ ಬೇಗ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಸ್ಯಾಂಪಲ್ಗೆ ಒಂಚೂರು ಬಾಕ್ಸಲ್ಲಿ ಹಾಕಿಟ್ಕೊ. ಇದರಲ್ಲಿ ಏನು ಮಿಕ್ಸ್ ಮಾಡಿದ್ರೆ ಅನ್ನೋದು ನಾವು ತಿಳ್ಕೊಳ್ಳೇಬೇಕು. ರಿಸ್ಕ್ ತಗೋತಾ ಇದೆಯಾ ಮಾಯಾ ನೀನು? ಲೈಫಲ್ಲಿ ರಿಸ್ಕ್ ತೊಗೊಂಡ್ರೆ ನಾವು ಮುಂದೆ ಹೋಗೋಕ್ಕಾಗೋದು, ಇಲ್ಲಾಂದರೆ ನಿಂತಿರೋ ನೀರಾಗೋಗ್ತೀವಿ. ಹರಿಯೋ ನೀರನ್ನು ಯಾರಿಂದನೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಬಿ ರೆಡಿ. ಬೇಡ್ವೆ ಮಾಯಾ, ಪ್ಲೀಸ್ ಅರ್ಥ ಮಾಡ್ಕೋ. ಅಮ್ಮ, ಪೂಜಾ, ತುಂಬಾ ಹೊಟ್ಟೆ ನೋವ್ತಿದೆ. ನನ್ನ ಪ್ರಾಣ ಹೋಗ್ತಿದೆ. ಇನ್ನೊಬ್ರಿಗೆ ತೊಂದರೆ ಕೊಡೋದು, ಹಿಂಸೆ ಕೊಡೋದು, ಇದೆಲ್ಲ ಬೆಳ್ಳಿ ಬುದ್ಧಿ ಅಲ್ಲ. ಒಂದು ಸಣ್ಣ ಇರುವೆಗೂ ತೊಂದರೆ ಕೊಡೋಕೆ ಇಷ್ಟಪಡದೇ ಇರೋಳು ನನಗೆ ಸಾಯಿಸೋಕೆ ಪ್ರಯತ್ನ ಪಡ್ತಾಳ. ಇಲ್ಲ, ಅದಕ್ಕೆ ಹರಿಣಿನ ಬಚಾವ್ ಮಾಡೋದಕ್ಕೋಸ್ಕರ ಬೆಳ್ಳಿ ಸುಳ್ಳು ಹೇಳಿದಾಳೆ ಅಂತ ನನಗನ್ನಿಸ್ತಾ ಇದೆ. ನಿನ್ನನ್ನು ಸಾಯಿಸಿದ್ರೆ ಮುತ್ತಣ್ಣನ ಮದುವೆ ಆಗ್ಬೋದು ಅಂತ ಪ್ಲಾನ್ ಮಾಡಿರ್ಬೋದಲ್ವಾ? ಒಂದು ರೀತಿಲಿ ಅದು ಸರಿ ಇರ್ಬೋದು, ಆದರೆ ಇದಕ್ಕೋಸ್ಕರ ಅವಳು ಇಷ್ಟು ದಿನ ಕಾಯಬೇಕಾಗಿರಲಿಲ್ಲ. ಅದಕ್ಕೆ ಎಷ್ಟೋ ಸರಿ ಬೆಳ್ಳಿನೇ ನನ್ನನ್ನು ಕಾಪಾಡಿದಾಳೆ. ಅದಕ್ಕೆ ಅವಳಿಗೆ ಸಾಯಿಸೋ ಉದ್ದೇಶ ಇದ್ದಿದ್ರೆ ನಾನು ಯಾವತ್ತೂ ಸತ್ತೋಗ್ತಿದ್ದೆ. ಇನ್ನೊಂದು ವಿಷಯ ಏನಂದರೆ, ನಾನು ಊಟ ಮಾಡ್ತೀನೋ ಇಲ್ವೋ ಅಂತ ಹರಿಣಿ ದೂರದಲ್ಲಿ ನಿಂತ್ಕೊಂಡು ನನ್ನನ್ನು ಅಬ್ಸರ್ವ್ ಮಾಡ್ತಿದ್ಲು. ನಾನು ರಕ್ತ ವಾಮಿಟ್ ಮಾಡಿದಾಗ ಅವಳ ಬಿಹೇವಿಯರ್ ತುಂಬ ವಿಚಿತ್ರವಾಗಿತ್ತು. ಅದಕ್ಕೆ ಡೆಫಿನೆಟ್ ಆಗಿ ಹರಿಣಿನ ಈ ಕೆಲಸ ಮಾಡಿರೋದು. ಆದರೆ ಬೆಳ್ಳಿನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹರಿಣಿ ಹೇಗೆ ಸುಮ್ಮನೆ ಇದ್ಲು? ಅವಳನ್ನ ಬಚಾವ್ ಮಾಡಬೇಕಿತ್ತಲ್ವಾ? ನನಗೆ ಒಂದು ಅರ್ಥ ಆಗ್ತಿಲ್ಲ ಮಾಯಾ. ತಪ್ಪು ಮಾಡಿರೋದು ಯಾರು, ಶಿಕ್ಷೆ ಅನುಭವಿಸ್ತಿರೋದು ಯಾರು, ನನಗೆ ತುಂಬ ಕನ್ಫ್ಯೂಸ್ ಆಗ್ತಿದೆ. ನಾವು ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ನಮ್ಮ ಶತ್ರುಗಳನ್ನ ಕನ್ಫ್ಯೂಸ್ ಮಾಡಬೇಕು. ಬೆಳ್ಳಿ ಯಾರಿಗೋಸ್ಕರ ತಪ್ಪು ಒಪ್ಕೊಂಡ್ಲು, ಅವಳ ಹಿಂದೆ ಯಾರಿದ್ದಾರೆ, ಇದಕ್ಕೆಲ್ಲ ಬೆಳ್ಳಿನೇ ಉತ್ತರ ಕೊಡಬೇಕು. ಡಿಸ್ಚಾರ್ಜ್ ಆಗ್ತಿದ್ದ ಹಾಗೆ ಮೊದಲು ಹೋಗಿ ಬೆಳ್ಳಿನ ಮೀಟ್ ಮಾಡ್ತೀನಿ. ಒಂದು ವೇಳೆ ಹರಿಣಿನೇ ಇದಕ್ಕೆಲ್ಲ ಕಾರಣ ಅಂತ ಗೊತ್ತಾಗಬೇಕು. ಏನು ಮಾಡ್ತೀಯಾ? ಇಷ್ಟು ದಿನ ಬೈರನಿಂದ ಡಿವೋರ್ಸ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇನ್ಮೇಲೆ ಹಾಗೆ ಮಾಡಲ್ಲ. ಅವಳು ಮನೆಯಲ್ಲೇ ಇರಬೇಕು, ಕೊನೆವರೆಗೂ ಅಳೋದನ್ನು ನಾನು ನೋಡಬೇಕು. ಅದಕ್ಕೆ ಹರಿಣಿ ಕಷ್ಟನ ಅನುಭವಿಸೋಕೆ ನರ್ಕಕ್ಕೆ ಹೋಗೋದೇ ಬೇಡ. ಯಾಕಂದರೆ ನರ್ಕ ತೋರಿಸೋಕೆ ನಾನೇ ಯಮನ್ ಥರ ಇದ್ದೀನಿ. ಇನ್ಮೇಲೆ ಈ ಮಾಯನಾಟ ಶುರು.
ಮುತ್ತು ಮುತ್ತು ನಾನು ನಿನ್ನ ಅತ್ತೆ ಬಂದಿದ್ದೀನಿ ಎದ್ದೇಳಪ್ಪ. ಬೆಳ್ಳಿಗಾಗ್ತಿರೋ ಅನ್ಯಾಯನ ನೋಡಕ್ಕಾಗ್ತಿಲ್ಲ ಮುತ್ತು. ನಾವ್ ಈ ಭೂಮಿ ಬಿಟ್ಟು ಹೋಗಿದ್ದು ನಿಮ್ ಮೇಲಿರೋ ನಂಬಿಕೆಯಿಂದ. ಈಗ ನೀನೇ ಅವಳ ಕಷ್ಟ ಕೋಣೆಗೆ ತಳ್ಳಿದ್ಯಾ ಅಂದ್ಮೇಲೆ ನಾವ್ ಯಾರನ್ನ ನಂಬೋದು ಮುತ್ತು? ನಿನ್ ಕೈ ಮುಗಿತೀನಿ ಮುತ್ತು. ಮತ್ತೆ ಅವಳನ್ನ ಅನಾಥೆ ಮಾಡ್ಬೇಡಪ್ಪ. ಯಾರೋ ಹೇಳಿದ್ದನ್ನ ನಂಬಿ ಕೊಲೆ ಆಪಾದನೆ ಮಾಡ್ತಿದ್ಯಲ್ಲ, ನಿನ್ ಮನ್ಸು ಏನ್ ಹೇಳುತ್ತೆ ಅಂತ ಒಂದ್ಸರಿ ಕೇಳಿದ್ಯಾ? ಬೆಳ್ಳಿ ಒಬ್ರನ್ನ ಕೊಲ್ಲೋ ಮಟ್ಟಕ್ಕೆ ಹೋಗ್ತಾಳೆ ಅಂತ ನಿನಗನ್ಸುತ್ತಾ? ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ನೀನ್ ಯಾಕಪ್ಪ ಅವ್ರನ್ನ ತಡಿಲಿಲ್ಲ? ದೂರ ತಳ್ಳಬೇಕು ಅಂತ ಇದ್ರೆ ನಿನ್ ಕೈಯಾರ ಅವಳನ್ನ ಸಾಯಿಸ್ಬಿಡು ಮುತ್ತು, ಸಾಯಿಸ್ಬಿಡು. ಅತ್ತೆ 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 ಇಲ್ಲ ಇಲ್ಲ ಅತ್ತೆ, ನಾನ್ ಬೆಳ್ಳಿನ ಸಾಯಿಸಲ್ಲ ಅತ್ತೆ, ನಾನ್ ಬೆಳ್ಳಿನ ಸಾಯಿಸಲ್ಲ. ನೀನೇ ಹೇಳು ಚಿತ್ರ, ಬೆಳ್ಳಿ ವಿಚಾರದಲ್ಲಿ ನಾನು ತಪ್ಪು ಮಾಡ್ತಿದ್ದೀನ? ಮಾಯನ್ಗೆ ಊಟದಲ್ಲಿ ವಿಷ ಹಾಕಿದ್ದೀನಿ ಅಂತ ಹೇಳಿದಾಗ ಎಲ್ರಿಗಿಂತ ಜಾಸ್ತಿ ನೋವಾಗಿದ್ದೆ ನನಗೆ. ಬೆಳ್ಳಿ ಅಂತ ಹುಡುಗಿ ಅಲ್ಲ ಅಂತ ಮನ್ಸು ಹೇಳ್ತಿದೆ, ಆದ್ರೆ ಕಣ್ಣು ಅವಳ ಮಾತನ್ನ ನಂಬಲೇಬೇಕಾಯ್ತು. ಅವಳ ಬಾಯಿಂದ ಇಲ್ಲ ಮಾವ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾಳೆ ಅಂತ ಕಾಯ್ತಾನೆ ಇದ್ದೆ ಚಿತ್ರ. ಆದ್ರೆ ಆ ಮಾತೆ ಬರ್ಲಿಲ್ಲ. ಪೊಲೀಸ್ನವರು ಅವಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಯಾಕೆ ಸುಮ್ಮನೆ ಇದ್ದೆ ಗೊತ್ತಾ ಚಿತ್ರ? ನಾನು ತಪ್ಪು ಮಾಡಿದ್ರು ಮುತ್ತು ಮಾವ ನನ್ನ ಕಾಪಾಡ್ತಾರೆ ಅನ್ನೋ ಭಾವನೆ ಅವಳಿಗೆ ಬರ್ದೇ ಇರ್ಲಿ ಅಂತ. ನಾನು ಮಾಡಿದ ತಪ್ಪ ಚಿತ್ರ? ಬೆಳ್ಳಿ ಮೇಲೆ ನಾನಿಟ್ಟಿರೋ ನಂಬಿಕೆನ ಅವಳು ದುರುಪಯೋಗ ಪಡಿಸ್ಕೋತಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ ಚಿತ್ರ. ಬೆಳ್ಳಿಗೆ ಏನಾದ್ರೂ ಆಗ್ಲಿ ಅಂತ ಒಂದು ಕ್ಷಣ ಅನ್ಸುತ್ತೆ, ಆದ್ರೆ ಮರುಕ್ಷಣನೇ ಅವಳನ್ನ ಜೋಪಾನ ಮಾಡ್ಬೇಕು, ಅವಳನ್ನ ಖುಷಿಯಿಂದ ನೋಡ್ಕೋಬೇಕು ಅನ್ಸುತ್ತೆ. ಏನ್ ಮಾಡ್ಲಿ ಚಿತ್ರ? ಕನ್ಸಲ್ಲಿ ಅತ್ತೆ ಬಂದು ನೀನೇ ತಪ್ಪು ಮಾಡಿರೋದು ಅಂತ ಹೇಳ್ತಿದ್ದಾರೆ. ನಾನು ಏನ್ ಮಾಡ್ಲಿ ಚಿತ್ರ? ತಪ್ಪು ಮಾಡಿರೋ ಬೆಳ್ಳಿನ ಜೈಲಿಂದ ಬಿಡಿಸ್ಲಾ ಅಥವಾ ಅವಳು ಸರಿಯಾಗ್ಲಿ ಅಂತ ಶಿಕ್ಷೆ ಕೊಡಿಸ್ಲಾ? ಏನ್ ಮಾಡ್ಲಿ ಚಿತ್ರ? ಏನ್ ಮಾಡ್ಲಿ? ನನಗೊಂದು ಗೊತ್ತಾಗ್ತಿಲ್ಲ. ನನ್ನ ಬದುಕಲ್ಲ ಯಾಕೆ ಈ ರೀತಿ ಆಗ್ತಿದೆ? ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ.